ಗೆಳೆಯರೆ, ನರಸಿಂಹಾವತಾರದ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಅರ್ಧ ಮನುಷ್ಯ ಹಾಗೂ ಸಿಂಹದ ತಲೆ ಇರೋ ವಿಚಿತ್ರ ರೂಪ ಅದು. ಆದ್ರೆ ಅರ್ಧ ಸ್ತ್ರೀ ದೇಹ, ಸಿಂಹದ ತಲೆ ಇರೋ ದೇವತೆ ಚಿತ್ರವನ್ನ ಎಲ್ಲಾದ್ರೂ ನೀವು ನೋಡಿದ್ದೀರಾ? ಅಂಥದ್ದೊಂದು ವಿಚಿತ್ರ ರೂಪವಿರೋ ದೇವತೆಯನ್ನ ನಮ್ಮ ಪುರಾಣಗಳಲ್ಲಿ ನರಸಿಂಹಿಕ ಎಂದೇ ಕರೆಯಲಾಗಿದೆ. ಆದ್ರೆ ನರಸಿಂಹಿಕ ಅಂದ್ರೆ ತಕ್ಷಣಕ್ಕೆ ಯಾರಿಗೂ ಅರ್ಥವಾಗೋದಿಲ್ಲ. ಪ್ರತ್ಯಂಗಿರ ಅಂದ್ರೆ ಆ ಶತ್ರು ಸಂಹಾರಿಣಿ ಪಾರ್ವತಿ ದೇವಿ ನಮ್ಮ ಕಣ್ಮುಂದೆ ಬರ್ತಾಳೆ. ಪ್ರತ್ಯಂಗಿರ ದೇವಿಯ ಕಲ್ಪನೆ ತುಂಬಾನೇ ವಿಶಿಷ್ಟವಾದದ್ದು. ಮಾತೆ ಪಾರ್ವತಿಯ ಆದಿ ಪರಾಶಕ್ತಿಯ ರೂಪವನ್ನೇ ಪ್ರತ್ಯಂಗಿರ ಎನ್ನಲಾಗಿದೆ. ಇಷ್ಟಕ್ಕೂ ಮಾತೆ ಪಾರ್ವತಿಗೆ ಇಂಥದ್ದೊಂದು ಉಗ್ರ ರೂಪ ಹೇಗೆ ಬಂತು ಅನ್ನೋದರ ಹಿಂದೆಯೂ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ನಾವೆಲ್ಲ ಭಕ್ತ ಪ್ರಹ್ಲಾದನ ಕಥೆಯನ್ನ ಕೇಳೇ ಇರ್ತೀವಿ. ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಮಹಾವಿಷ್ಣು ಹಿರಣ್ಯ ಕಶ್ಯಪನ ಸಂಹಾರಕ್ಕಾಗಿಯೇ ನರಸಿಂಹ ರೂಪವನ್ನ ತಾಳಿದ ಕಥೆ ಅದು. ಇತ್ತ ಮನುಷ್ಯನೂ ಅಲ್ಲದ, ಪೂರ್ಣ ಪ್ರಾಣಿಯೂ ಅಲ್ಲದ ರೂಪದಲ್ಲಿ ಬಂದ ಮಹಾವಿಷ್ಣು ಹಗಲೂ ಅಲ್ಲದ, ರಾತ್ರಿಯೂ ಅಲ್ಲದ, ಒಳಗೂ ಅಲ್ಲದ, ಹೊರಗೂ ಅಲ್ಲದ ಸ್ಥಿತಿಯಲ್ಲಿ ಹಿರಣ್ಯ ಕಶ್ಯಪನ ಹೊಟ್ಟೆ ಬಗೆದು ಆತನ ಕರುಳನ್ನೇ ಮಾಲೆಯನ್ನಾಗಿ ಧರಿಸ್ತಾನೆ. ಹಿರಣ್ಯನನ್ನ ಕೊಂದ ನಂತರವೂ ನರಸಿಂಹನ ಕೋಪ ತಣಿಯದಿದ್ದಾಗ ಪ್ರಹ್ಲಾದ ಹರಿಯ ಸ್ತುತಿಯ ಮೂಲಕ ಆತನ ಕೋಪವನ್ನ ಶಮನ ಮಾಡಿದ ಅನ್ನತ್ತೆ ಭಾಗವತ. ಆದರೆ ಈ ಕುರಿತು ಮಾರ್ಕಂಡೇಯ ಹಾಗೂ ಶಿವಪುರಾಣಗಳು ಬೇರೆಯದ್ದೇ ಕಥೆ ಹೇಳುತ್ತವೆ. ಈ ಪುರಾಣಗಳ ಪ್ರಕಾರ ನರಸಿಂಹನ ಕೋಪವನ್ನ ಶಮನಗೊಳಿಸಿದ್ದು ಪ್ರತ್ಯಂಗಿರ ದೇವಿಯ ರೂಪದಲ್ಲಿ ಬಂದ ಮಾತೆ ಪಾರ್ವತಿಯಂತೆ. ನರಸಿಂಹನ ಆ ಉಗ್ರ ಕೋಪವನ್ನ ಕಂಡು ಗಾಬರಿಗೊಂಡ ದೇವತೆಗಳೆಲ್ಲ ಆತನ ಕೋಪವನ್ನ ಶಮನಗೊಳಿಸುವಂತೆ ಪರಶಿವನ ಮೊರೆ ಹೋದರಂತೆ. ಆಗ ಶಿವ ನರಸಿಂಹನ ರೂಪವನ್ನೇ ಹೋಲುವ ಶರಭ ಅನ್ನೋ ವಿಚಿತ್ರ ರೂಪವನ್ನ ಧರಿಸಿ ಮಹಾವಿಷ್ಣುವಿನ ಕೋಪವನ್ನ ತಣಿಸೋದಕ್ಕೆ ಮುಂದಾದನಂತೆ. ಈ ವೇಳೆ ಉಗ್ರ ನರಸಿಂಹ ಹಾಗೂ ಶರಭೇಶ್ವರರ ನಡುವೆ ಘೋರ ಹೋರಾಟವೇ ನಡೀತಂತೆ. ಹಲವು ದಿನಗಳು ಕಳೆದ್ರೂ ಇಬ್ಬರ ಹೋರಾಟ ನಿಲ್ಲದೆ ಹೋದಾಗ ಆದಿ ಪರಾಶಕ್ತಿ ಪಾರ್ವತಿ ಅವರಿಬ್ಬರ ಜಗಳವನ್ನ ಬಿಡಿಸಲೆಂದೇ ಪ್ರತ್ಯಂಗಿರ ದೇವಿಯ ರೂಪ ಧರಿಸಿ ಬಂದಳಂತೆ. ಪ್ರತ್ಯಂಗಿರ ದೇವಿಯ ಉಗ್ರ ರೂಪ ಹಾಗೂ ಆಕೆಯ ಘೋರ ಘರ್ಜನೆಯನ್ನ ಕೇಳಿಯೇ ನರಸಿಂಹರೂಪಿ ಮಹಾವಿಷ್ಣು ಹಾಗೂ ಶರಭರೂಪಿ ಶಿವ ತಮ್ಮ ಕಾದಾಟವನ್ನ ನಿಲ್ಲಿಸಿ ತಣ್ಣಗಾದರಂತೆ. ಮಾರ್ಕಂಡೇಯ ಪುರಾಣ ಹಾಗೂ ಶಿವಪುರಾಣದಲ್ಲಿ ಬರೋ ಪ್ರತ್ಯಂಗಿರ ದೇವಿಯ ಈ ಕಥೆಗಿಂತ ವೇದಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರೋ ಪ್ರತ್ಯಂಗಿರ ದೇವಿಯ ಕಥೆ ಸ್ವಲ್ಪ ವಿಭಿನ್ನವಾಗಿದೆ. ಅದೊಮ್ಮೆ ಪ್ರತ್ಯಂಗಿರ ಹಾಗೂ ಆಂಗಿರಸ ಎಂಬ ವೇದದ ಇಬ್ಬರು ಋಷಿಗಳು ಹೆಸರಿಲ್ಲದ ಮೂಲ ಮಂತ್ರವೊಂದರ ಪಠನದಲ್ಲಿ ತೊಡಗಿದ್ದರಂತೆ. ಆಗ ಸಿಂಹದ ತಲೆ ಹೊಂದಿದ ವಿಚಿತ್ರ ರೂಪದಲ್ಲಿ ಮಾತೆ ಪಾರ್ವತಿ ಪ್ರತ್ಯಕ್ಷಳಾದಳಂತೆ. ಆಗ ತನ್ನನ್ನು ತಾನು ಪ್ರತ್ಯಂಗಿರ ದೇವಿ ಅಂತ ಪರಿಚಯಿಸಿಕೊಂಡ ಆಕೆ ಇನ್ಮುಂದೆ ತನ್ನ ಈ ವಿಚಿತ್ರ ರೂಪವನ್ನ ಪ್ರತ್ಯಂಗಿರ ಎಂದೇ ಆರಾಧಿಸುವಂತೆ ಸೂಚಿಸಿ ಅಲ್ಲಿಂದ ಮಾಯವಾದಳಂತೆ. ಹಾಗೆ ನೋಡಿದ್ರೆ ಪಾರ್ವತಿಯ ಉಗ್ರ ರೂಪವಾಗಿರೋ ಪ್ರತ್ಯಂಗಿರ ದೇವಿಯನ್ನ ಮನೆಗಳಲ್ಲಿ ಯಾರೂ ಆರಾಧಿಸೋದಿಲ್ಲ. ತಾಂತ್ರಿಕರ ಆರಾಧ್ಯ ದೇವತೆಯಾಗಿ ಇಂದಿಗೂ ಈಕೆ ಪೂಜಿಸಲ್ಪಡ್ತಿದ್ದಾಳೆ. ಅದರಲ್ಲೂ ಮಾಟ ಮಂತ್ರ ಪ್ರಯೋಗ ಹಾಗೂ ದುಷ್ಟ ಶಕ್ತಿಗಳಿಗೆ ಪ್ರತ್ಯುತ್ತರ ನೀಡಿ ಅವುಗಳಿಂದ ಪಾರಾಗಲೆಂದು ಪ್ರತ್ಯಂಗಿರ ಹೋಮವನ್ನ ನಡೆಸೋ ಪದ್ಧತಿ ನಮ್ಮಲ್ಲಿದೆ. ಅಥರ್ವ ವೇದದ ಅಧಿದೇವತೆ ಎನಿಸಿಕೊಂಡಿರೋ ಈ ದೇವಿಯನ್ನ ಶತ್ರು ಸಂಹಾರದ ಉದ್ದೇಶದಿಂದಲೇ ಪೂಜಿಸೋ ಪರಿಪಾಠ ತಲೆತಲಾಂತರದಿಂದಲೂ ಈ ದೇಶದಲ್ಲಿ ಬೆಳೆದು ಬಂದಿದೆ. ಹೀಗಾಗಿಯೇ ಈಕೆಯನ್ನ ಅಥರ್ವಣ ಭದ್ರಕಾಳಿ ಎಂದು ಕರೆಯಲಾಗಿದೆ. ವಿಶೇಷವಾಗಿ ಈ ದೇಶದ ಕ್ಷತ್ರಿಯರು ಯುದ್ಧದ ಸಂದರ್ಭದಲ್ಲಿ ತಮ್ಮ ಶತ್ರುವಿನ ವಿರುದ್ಧ ದಿಗ್ವಿಜಯ ಸಾಧಿಸಲೆಂದೇ ಪ್ರತ್ಯಂಗಿರ ದೇವಿಯನ್ನ ಪೂಜಿಸೋ ಪರಂಪರೆ ಈ ದೇಶದಲ್ಲಿತ್ತು. ಸ್ವತಃ ರಾವಣನ ಪುತ್ರ ಇಂದ್ರಜಿತ್ ಪ್ರತ್ಯಂಗಿರ ದೇವಿಯ ಆರಾಧನೆ ಮಾಡಿದ ಕಥೆ ರಾಮಾಯಣದಲ್ಲಿದೆ. ಇಂದ್ರನನ್ನೇ ಗೆದ್ದು ಇಂದ್ರಜಿತ ಎನಿಸಿಕೊಂಡಿದ್ದ ಈ ರಾವಣ ಪುತ್ರ ರಾಮನ ವಾನರ ಸೇನೆಯ ಮುಂದೆ ಸೋತು ಹೋಗ್ತಾನೆ. ಆಗ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನ ಪಡೆಯಲೆಂದೇ ಇಂದ್ರಜಿತು ರಹಸ್ಯ ಸ್ಥಳದಲ್ಲಿ ಪ್ರತ್ಯಂಗಿರ ಯಾಗವನ್ನ ಆರಂಭಿಸ್ತಾನೆ. ಬ್ರಹ್ಮ ಆತನಿಗೆ ನೀಡಿದ್ದ ವರದಂತೆ ಆ ಯಾಗದಿಂದ ವಿಶಿಷ್ಟ ರಥವನ್ನ ಪಡೆದು ಮರಳಿ ರಾಮನ ವಿರುದ್ಧ ಯುದ್ಧ ಮಾಡೋದು ಇಂದ್ರಜಿತುವಿನ ಉದ್ದೇಶವಾಗಿತ್ತು. ಆದರೆ ಬ್ರಹ್ಮನ ವರದ ಗುಟ್ಟು ತಿಳಿದಿದ್ದ ಹನುಮಂತ ಹಾಗೂ ಲಕ್ಷ್ಮಣ ಇಂದ್ರಜಿತು ನಡೆಸುತ್ತಿದ್ದ ಪ್ರತ್ಯಂಗಿರ ಯಾಗವನ್ನ ಅರ್ಧಕ್ಕೆ ಭಂಗಗೊಳಿಸಿ ಬಿಡ್ತಾರೆ. ಹೀಗಾಗಿ ಆ ಯಾಗದಿಂದ ವಿಶಿಷ್ಟ ರಥವನ್ನ ಪಡೆಯಲಾಗದ ಇಂದ್ರಜಿತು 3ನೇ ದಿನದ ಯುದ್ಧದಲ್ಲಿ ಸಾವನ್ನಪ್ಪಿ ಬಿಡ್ತಾನೆ. ಗೆಳೆಯರೆ,
ತಾಂತ್ರಿಕ ಜಗತ್ತಿನಲ್ಲಿ ಈ ಪ್ರತ್ಯಂಗಿರಾ ದೇವಿಗೆ ಇನ್ನಿಲ್ಲದ ಮಹತ್ವವಿದೆ. ಅಲ್ಲಿ ಪಾರ್ವತಿಯ ವಿವಿಧ ರೂಪಗಳನ್ನು ಆರಾಧಿಸಿ ವಿಶಿಷ್ಟ ಸಿದ್ಧಿಗಳನ್ನು ಪಡೆಯೋ ಅನೇಕ ಕ್ರಮಗಳಿವೆ. ಶಾಂತ, ಉಗ್ರ, ಪ್ರಚಂಡ, ಘೋರ ಹಾಗೂ ತೀವ್ರ ಹೀಗೆ ಪಾರ್ವತಿಯನ್ನ ವಿವಿಧ ರೂಪಗಳಲ್ಲಿ ಆರಾಧಿಸುವ ಶಾಕ್ತರು ತಮಗೆ ಬೇಕಾದ ಸಿದ್ಧಿಯನ್ನ ಪಡೆದುಕೊಳ್ತಾರೆ. ಅದರಲ್ಲೂ ಈ ಪ್ರತ್ಯಂಗಿರಾ ದೇವಿಯನ್ನ ದೇವಿಯ ತಾಂತ್ರಿಕರು ಅತಿ ಭಯಂಕರ ಎನಿಸಿಕೊಂಡಿರೋ ತೀವ್ರ ರೂಪದಲ್ಲಿ ಪೂಜಿಸ್ತಾರೆ. ಸ್ನೇಹಿತರೆ, ಇದು ಪ್ರತ್ಯಂಗಿರಾ ದೇವಿಯ ಸೃಷ್ಟಿಯ ಹಿಂದಿರೋ ವಿಶಿಷ್ಟ ಕಥೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯನ್ನ ಹೇಳ್ತೀನಿ. ಅದುವರೆಗೆ ನಮಸ್ಕಾರ.